ನಮಸ್ಕಾರ ಸ್ನೇಹಿತರೆ. ಪ್ರಥಮ BA ಇತಿಹಾಸದಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯಲ್ಲಿ ಬರುವಂತಹ ಮಹಾನ್ ನಾಯಕರಾದ ಬಸವಣ್ಣನವರ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಬಸವಣ್ಣನವರು ಕ್ರಿಸ್ತ ಶಕ 1132ರಿಂದ 1168 ತನಕ ಜೀವಿಸ್ತಾರೆ. ಭಕ್ತಿಯ ಪ್ರತಿಪಾದನೆಯ ಜೊತೆಯಲ್ಲಿ ಸಮಾಜದ ಹುಳುಕುಗಳನ್ನು ತೊಡೆದು ಹಾಕಲು ಪ್ರತಿಪಾದಿಸಿದ ಬಸವಣ್ಣನವರು ಭಕ್ತಿ ಭಂಡಾರಿ ಎಂದು ಪ್ರಖ್ಯಾತರಾಗಿದ್ದಾರೆ. ಶೈವ ಸಿದ್ಧಾಂತದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ಉಂಟು ಮಾಡಿ ಜನಸಾಮಾನ್ಯ ವರ್ಗದಲ್ಲಿ ಭಕ್ತಿಯ ಸಂಚಲನಕ್ಕೆ ಕಾರಣರಾದವರು ಬಸವಣ್ಣನವರು. ಕ್ರಿಸ್ತಶಕ 1132ರ ಸುಮಾರಿಗೆ ಬಾಗೇವಾಡಿ, ಬಸವನ ಬಾಗೇವಾಡಿ ಅಂತ ಕರೀತಾರೆ ಈಗ, ಬಾಗೇವಾಡಿಯ ಮಾದರಸ ಮತ್ತು ಮಾದಲಾಂಬಿಕೆಯರ ಪುತ್ರರಾಗಿ ಜನಿಸಿದ ಬಸವಣ್ಣ ಕೂಡಲ ಸಂಗಮದ ಈಶಾನ್ಯ ಗುರುಗಳ ಬಳಿ ಶಿಕ್ಷಣ ಪಡಿತಾರೆ. ಸಂಪ್ರದಾಯಗಳನ್ನು ವಿರೋಧಿಸುತ್ತಿದ್ದ ಬಸವಣ್ಣನವರು ಉಪನಯನವನ್ನು ನಿರಾಕರಿಸುತ್ತಾರೆ. ಶಿವನ ಆರಾಧಕರಾದ ಅವರು ತನಗೆ ಹುಟ್ಟಿನಿಂದಲೇ ಲಿಂಗ ದೀಕ್ಷೆಯಾಗಿದೆ ಎಂದು ಹೇಳಿಕೊಳ್ತಿರುತ್ತಾರೆ. ಎಲ್ಲ ರೀತಿಯ ಆಚರಣೆಗಳನ್ನು ಅವರು ವಿರೋಧಿಸುತ್ತಾರೆ. ಬಾಗೇವಾಡಿಯನ್ನು ತೊರೆದು ತಮ್ಮ ಮಾವ ಬಲದೇವರಿದ್ದ ಮಂಗಳವಾಡಕ್ಕೆ ಬರ್ತಾರೆ. ಬಲದೇವರು ಅಲ್ಲಿನ ಸಾಮಂತ ಬಿಜ್ಜಳನ ಅಧಿಕಾರಿಯಾಗಿರ್ತಾರೆ. ಆದ್ದರಿಂದ ಬಸವಣ್ಣ ಬಿಜ್ಜಳನ ಸೇವೆಯಲ್ಲಿ ಕರುಣಿಕ ವೃತ್ತಿ ಕೆಲಸ ಸಿಗುತ್ತೆ. ತಮ್ಮ ತೀಕ್ಷ್ಣಮತಿಯಿಂದ ಭಂಡಾರಕ್ಕಾಗುತ್ತಿದ್ದ ನಷ್ಟವನ್ನು ತಪ್ಪಿಸಿ ಬಿಜ್ಜಳನ ನಂಬಿಕೆಯನ್ನು ಗಳಿಸ್ತಾರೆ. ಕ್ರಮೇಣ ಉನ್ನತ ಹುದ್ದೆಗಳಿಗೆ ಏರಿ ಆಮೇಲೆ ರಾಜನ ಭಂಡಾರದ ಮುಖ್ಯಸ್ಥರು ಕೂಡ ಆಗ್ತಾರೆ. ಅಲ್ಲಿ ಬಸವನ ಬಾಗೇವಾಡಿಯಲ್ಲಿ ಅವರ ಮಾವ ಬಲದೇವರಿರ್ತಾರೆ. ಅಲ್ಲಿ ಅವರಿಗೆ ಕೆಲಸವಿರ್ತದೆ. ಅವರ ಸಹಾಯದಿಂದ ಬಸವಣ್ಣನಿಗೆ ಕೂಡ ಅಲ್ಲಿ ಕರುಣಿಕ ಎನ್ನುವ ಒಂದು ಕೆಲಸ ಸಿಗ್ತದೆ. ತೀಕ್ಷ್ಣಮತಿಯಿಂದ ಅಲ್ಲಿ ಭಂಡಾರಕ್ಕಾಗ್ತಿದ್ದ ತುಂಬ ನಷ್ಟವನ್ನೆಲ್ಲ ಲೆಕ್ಕಾಚಾರವನ್ನು ನೋಡಿ ರಾಜನಿಗೆ ಹೇಳಿ ಅಲ್ಲಿ ಆಗ್ತಿದ್ದ ಮೋಸ ಅಥವಾ ನಷ್ಟವನ್ನೆಲ್ಲ ಉಳಿಸ್ತಾ ಇದ್ರಂತೆ. ಹಾಗಾಗಿ ರಾಜನಿಂದ ಬಿಜ್ಜಳನಿಂದ ಅವರಿಗೆ ತುಂಬ ನಂಬಿಕೆ ಹುಟ್ಟಿಸಿ ನಮ್ಮ ಬಸವಣ್ಣನವರಿಗೆ ಅನೇಕ ಉನ್ನತ ಹುದ್ದೆಗಳು ಸಿಕ್ಕಿ ಕೊನೆಗೆ ಅವರಿಗೆ ರಾಜನ ಭಂಡಾರದ ಮುಖ್ಯಸ್ಥರಾಗುವಂಥ ಹುದ್ದೆಗಳು ಸಿಕ್ಕಿತಂತೆ. ತಮ್ಮ ಧಾರ್ಮಿಕ ವಿಷಯಗಳ ಚರ್ಚೆಗಾಗಿ ಅನುಭವ ಮಂಟಪವನ್ನು ಸ್ಥಾಪಿಸ್ತಾರೆ. ಅಲ್ಲಿ ಪ್ರತಿನಿತ್ಯ ಧಾರ್ಮಿಕ ಪ್ರವಚನ, ಚರ್ಚೆ, ವಾದಗಳು ನಡೆಯುತ್ತದೆ. ಅದು ಕಲ್ಯಾಣದ ಧಾರ್ಮಿಕ ಸಂಸದ ಆಗ್ತದೆ ಮುಂದೆ. ಬಸವಣ್ಣನವರೆಂದರೆ ಕಲ್ಯಾಣವೆಂದರೆ ಬಸವಣ್ಣ ಎನ್ನುವಂತೆ ಆಯಿತು. ರಾಜನಿಗಿಂತಲೂ ಅವನ ಮಂತ್ರಿ ಕೀರ್ತಿ ಹೆಚ್ಚಾಯಿತು. ಅಂದರೆ ರಾಜನಿಗಿಂತಲೂ ನಮ್ಮ ಬಸವಣ್ಣನವರ ಕೀರ್ತಿ ಜಾಸ್ತಿ ಆಗ್ತದೆ. ಅನುಭವ ಮಂಟಪಕ್ಕೆ ಜಾತಿ ಭೇದವಿಲ್ಲದೆ ಎಲ್ಲರಿಗೂ ಪ್ರವೇಶ ದೊರಕ್ತಿತ್ತು. ತಮ್ಮ ಯೋಚನೆಯಂತೆ ಬಸವಣ್ಣ ಎಲ್ಲ ವರ್ಗದ ಜನರಿಗಾಗಿ ದಾಸೋಹವನ್ನು, ಸಹಭಕ್ತಿ ಭೋಜನವನ್ನು ಏರ್ಪಡಿಸ್ತಾರೆ. ಇದು ಆ ಕಾಲಕ್ಕೆ ಕ್ರಾಂತಿಕಾರಿಯಾದ ವಿಷಯವಾಗಿತ್ತು. ಚನ್ನಬಸವ, ಅಲ್ಲಮ ಪ್ರಭು, ಅಂಬಿಗರ ಚೌಡಯ್ಯ, ನೀಲಾಂಬಿಕೆ, ಗಂಗಾಂಬಿಕೆ, ಅಕ್ಕ ಮಹಾದೇವಿ, ಲಕ್ಷ್ಮಮ್ಮ, ಮಡಿವಾಳಮ್ಮ, ಚೆಯ್ಯ, ಮುಕ್ತಾಯಕ್ಕ, ಸಿದ್ದರಾಮ ಮುಂತಾದ ಜಾತಿ ಲಿಂಗ ಭೇದವಿಲ್ಲದೆ ವ್ಯಕ್ತಿಗಳು ಚರ್ಚೆಯಲ್ಲಿ ಭಾಗವಹಿಸ್ತಾರೆ. ದೇಶದ ವಿವಿಧ ಭಾಗಗಳಿಂದ ಬಂದ ಜನರು ಬಸವಣ್ಣನ ಅನುಯಾಯಿ ಆಗ್ತಾರೆ. ಅವರ ಅಧ್ಯಕ್ಷ ಪೀಠವನ್ನು ಶೈನ್ಯ ಸಿಂಹಾಸನವೆಂದು ಕರೆಯಲಾಗ್ತದೆ. ದೇವ ಸಾನ್ನಿಧ್ಯ, ಶಿವ ಸಾಕ್ಷಾತ್ಕಾರ, ಆತ್ಮ ಪರಮಾತ್ಮನ ಸಂಬಂಧ, ಮೋಕ್ಷ ಸಾಧನೆ ಮುಂತಾದ ವಿಷಯಗಳಲ್ಲಿ ಚರ್ಚೆಯಾಗ್ತಾ ಇದ್ದವಂತೆ. ಬಿಜ್ಜಳನ ಭಂಡಾರಿಯಾಗಿ ತಮ್ಮ ವೃತ್ತಿಯಲ್ಲಿ ನಿಷ್ಠೆ, ನಂಬಿಕೆಗಳಿಂದ ರಾಜನ ಪ್ರೀತಿಗೆ ಗೌರವಗಳಿಗೆ ಪಾತ್ರರಾಗಿದ್ದರು. ಬಿಜ್ಜಳನು ಬಸವಣ್ಣನವರ ಕಾರ್ಯಗಳನ್ನು ಮೆಚ್ಚುಗೆಯಿಂದ ಕಾಣ್ತಾ ಇರ್ತಾರೆ. ಆದರೆ ಬಸವಣ್ಣನವರ ಕೀರ್ತಿ ಕಂಡು ಸಹಿಸದವರು ಬಿಜ್ಜಳ ಹಾಗೂ ಅವನ ಭಂಡಾರಿಯ ನಡುವೆ ವಿರಸ ಮೂಡಿಸಲು ಪ್ರಯತ್ನಿಸ್ತಾರೆ. ಬಸವಣ್ಣನವರು ಅಂತರ್ಜಾತಿ ವಿವಾಹ ಏರ್ಪಡಿಸಿದಾಗ ಅವರ ವಿರೋಧಿಗಳು ಬಿಜ್ಜಳನಿಗೆ ಅದು ರಾಜನ ವಿರುದ್ಧವಾಗಿ ನಡೆಯುವ ಪಿತೂರಿ ಎಂದು, ರಾಜ್ಯದಲ್ಲಿ ಅಶಾಂತಿ ಮೂಡಲು ಕಾರಣವಾದ ರಾಜದ್ರೋಹವೆಂದು ಬಣ್ಣಿಸ್ತಾರೆ. ಅವರ ನಡುವೆ ಬಿಕ್ಕಟ್ಟು ಉಂಟಾಗಿ ಬಿಜ್ಜಳ ಬಸವಣ್ಣನವರ ನಿಷ್ಠೆಯನ್ನು ಪ್ರಶ್ನಿಸಿದಾಗ ಬಸವಣ್ಣ ಬೇಸತ್ತು ತಮ್ಮ ಹುದ್ದೆಯನ್ನು ತ್ಯಜಿಸಿ ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಸಂಪ್ರದಾಯಗಳನ್ನು ತೃಪ್ತಿಪಡಿಸಲು ಬಿಜ್ಜಳ ತಮ್ಮ ಮಕ್ಕಳ ಅಂತರ್ಜಾತಿ ವಿವಾಹಕ್ಕೆ ಸಂಬಂಧಿಸಿದ ಮಧುವರಸರನ್ನು, ಹರಳಯ್ಯನನ್ನು ಹಿಡಿಸಿ ಅವರ ಕಣ್ಣುಗಳನ್ನು ಕೀಳಿಸಿದಾಗ ಬಸವಣ್ಣನ ಅನುಯಾಯಿಗಳ ಸಹನೆ ಕಟ್ಟೆ ಒಡೆಯಿತು. ಕಲ್ಯಾಣದಲ್ಲಿ ಕ್ರಾಂತಿ ಆರಂಭವಾಗಿ ಅಶಾಂತಿ ಮೂಡಿತು. ಈ ಗೊಂದಲದ ಸಮಯದಲ್ಲಿ ಬಿಜ್ಜಳ ಕೊಲೆಯಾಗ್ತಾನೆ. ಕೂಡಲ ಸಂಗಮಕ್ಕೆ ಹೋದ ಬಸವಣ್ಣ ಅಲ್ಲಿ ತಮ್ಮ ಶಿವಾರಾಧನೆಯಲ್ಲಿ ತೊಡಗಿ ಕ್ರಿಸ್ತ ಶಕ 1168ರ ಸುಮಾರಿಗೆ ಅಲ್ಲೇ ಮರಣವನ್ನು ಹೊಂತಾರೆ. ಅನುಭವ ಮಂಟಪ. ಕಲ್ಯಾಣದಲ್ಲಿದ್ದ ಬಸವಣ್ಣನವರು ತಮ್ಮ ಸಿದ್ಧಾಂತಗಳನ್ನು ದೃಢಗೊಳಿಸಲು ಸಮಾನ ಮನಸ್ಕರ ವೇದಿಕೆಯೊಂದನ್ನು ಸ್ಥಾಪಿಸ್ತಾರೆ. ಅದನ್ನು ಅನುಭವ ಮಂಟಪ ಎಂದು ಕರೆಯಲಾಗ್ತದೆ. ಅಂದಿನ ಶ್ರೇಷ್ಠ ಶೈವ ಸಿದ್ಧಾಂತಿಗಳಾಗಿದ್ದ ಅಲ್ಲಮ ಪ್ರಭು, ಅಕ್ಕ ಮಹಾದೇವಿ, ಚನ್ನಬಸವ, ದಾಸಿಮಯ್ಯ, ನೀಲಾಂಬಿಕೆ, ಗಂಗಾದೇವಿ ಮುಂತಾದವರಲ್ಲದೆ ಎಲ್ಲರೂ ಸಹ ತಮ್ಮ ವಾದಗಳನ್ನು ಮಂಡಿಸಬಹುದಿತ್ತು. ಆಧ್ಯಾತ್ಮದ ಗಹನ ವಿಚಾರಗಳನ್ನು ಪ್ರಚಾರಗೊಳಿಸಬಹುದಾದ ಮಾಧ್ಯಮಗಳನ್ನು ಕುರಿತು ಚರ್ಚೆ ಮಾಡಬಹುದಾಗಿತ್ತು. ಶರಣರು, ಜಂಗಮರು, ಜನಸಾಮಾನ್ಯರಿಗೆ ತಾತ್ವಿಕ ವಿಚಾರಗಳನ್ನು ಸರಳಗೊಳಿಸಿ ವಚನಗಳ ಕುರಿತು ತಿಳಿಸುವಂತಹ ಪ್ರಯತ್ನವಾಯಿತು. ಇದು ಭಾರತದ ಧಾರ್ಮಿಕ ಕ್ಷೇತ್ರದಲ್ಲಿ ಮಹತ್ತರವಾದ ಬದಲಾವಣೆಯ ದಾರಿಯನ್ನು ಕಂಡಿತು. ಬಸವಣ್ಣನವರ ಸಾಮಾಜಿಕ ಸುಧಾರಣೆಗಳು ಯಾವುದು ಅಂತ ಹೇಳೋದಾದರೆ,
ಹಳೆಯ ಶೈವ ಸಿದ್ಧಾಂತಗಳು ನಿರಾಕರಿಸಿದ ಬಸವಣ್ಣ ಶಿವನೇ ಪರಮದೈವ ಎಂದು ನಿರ್ಧರಿಸಿ ಅವನನ್ನೇ ಆರಾಧಿಸಲು ಆರಂಭಿಸ್ತಾರೆ. ಶಿವನ ಆರಾಧನೆಯಲ್ಲಿ ಭಕ್ತಿ ಮಾತ್ರ ಅವಶ್ಯಕ ಎಂದು ಹೇಳ್ತಾರೆ. ಯಾವ ರೀತಿಯ ಆಚರಣೆಯೂ ಇರಬಾರದೆಂದು ದೇವರ ಹೆಸರಿನಲ್ಲಿ ನಡೆಯುತ್ತಿದ್ದ ಯಜ್ಞ ಯಾಗಾದಿಗಳನ್ನು ಖಂಡಿಸ್ತಾರೆ. ಮೂರ್ತಿ ಪೂಜೆ ತಿರಸ್ಕರಿಸ್ತಾರೆ. ಅನನ್ಯ ಭಕ್ತಿಯಿಂದ ಶ್ರದ್ಧೆಯಿಂದ ದೇವರನ್ನು ಆರಾಧಿಸಬೇಕೆಂದು ಹೇಳ್ತಾರೆ. ಅವರು ಗುರು, ಲಿಂಗ, ಜಂಗಮ, ಮೋಕ್ಷ ಸಾಧನೆಗೆ ಮುಖ್ಯವೆಂದು ಗುರುವಿನ ಮಾರ್ಗದರ್ಶನವಿಲ್ಲದೆ ಮುಕ್ತಿ ದೊರೆಯುವುದಿಲ್ಲ ಎಂದು ಹೇಳ್ತಾರೆ. ಬಸವಣ್ಣನವರ ತತ್ವ ಸಿದ್ಧಾಂತವನ್ನು ಶಕ್ತಿ ವಿಶಿಷ್ಟಾದ್ವೈತ ಎಂದು ಕರೆಯಲಾಗ್ತದೆ. ಏಕೆಂದರೆ ಅವರು ಶಿವನನ್ನು ಶಕ್ತಿ ಸ್ವರೂಪಿ ಎಂದು ಲಿಂಗದ ರೂಪದಲ್ಲಿ ಆರಾಧಿಸ್ತಾರೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಭಕ್ತಿಗೆ ಹೆಚ್ಚಿನ ಸ್ಥಾನ ನೀಡಿರ್ತಾರೆ. ಸಂಪೂರ್ಣ ಶರಣಾಗತಿ ಅಂದರೆ ಲಿಂಗದಲ್ಲಿ ಐಕ್ಯವಾಗುವುದನ್ನು ಅವರು ಮೋಕ್ಷ ಸಾಧನೆಗೆ ಸೂಕ್ತ ಎಂದು ತಿಳಿಸ್ತಾರೆ. ಓಂ ನಮಃ ಶಿವಾಯ ಅವರು ಶಿವಶರಣರಿಗೆ ನೀಡಿದ ಮಂತ್ರ. ಇದು ಶಿವನನ್ನು ಏಕದೇವರಾಗಿ ಆರಾಧಿಸುವ ವಿಧಾನವೂ ಕೂಡ ಆಗಿತ್ತು. ಜಂಗಮ ದೇವರ ಆದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸುವವರು, ತಮ್ಮ ಜೀವನವನ್ನು ಶಿವಪೂಜೆಗೆ ಮೀಸಲಾಗಿಟ್ಟವರು. ಅವರು ಸಮಾಜದ ಗೌರವಕ್ಕೆ ಪಾತ್ರರಾಗಬೇಕೆಂದು ಬಸವಣ್ಣನವರ ಅಭಿಪ್ರಾಯ. ಮೂರ್ತಿ ಪೂಜೆಯನ್ನು ಖಂಡಿಸಿದ ಅವರು ಮನುಷ್ಯರ ಆಚರಣೆಗೂ ಮತ್ತು ನಡವಳಿಕೆಗಿರುವ ವ್ಯತ್ಯಾಸವನ್ನು ಹೀಗೆ ಹೇಳಿದ್ದಾರೆ. ಕಲ್ಲು ನಾಗರವನ್ನು ಕಂಡರೆ ಭಯಭಕ್ತಿಯಿಂದ ಹಾಲೆರೆಯುವವರ ಬಳಿ ನಿಜವಾದ ಹಾವು ಬಂದರೆ ಅದನ್ನು ಕೊಲ್ಲದೆ ಬಿಡ್ತಾರಾ ಎಂದು ಅವರು ಡಾಂಬಿಕತನವನ್ನು ಬಯಲಿಗೆಳಿತಾರೆ. ಊಟ ಮಾಡದೆ ಲಿಂಗಕ್ಕೆ ಆಹಾರ ಅರ್ಪಿಸುವವರು ಹಸಿದ ಜಂಗಮ ಬಂದರೆ ಅವರು ಹಿಡಿಸುವರಲ್ಲ ಎಂದು ಛೇಡಿಸ್ತಾರೆ. ದೇವರನ್ನು ಆರಾಧಿಸಲು ತೀರ್ಥಯಾತ್ರೆಗೆ ಹೋಗಬೇಕಾಗಿಲ್ಲ. ಎಲ್ಲೆಲ್ಲಿಯೂ ಇರುವ ಶಿವನಿಗೆ ಶಿವಾಲಯ ಕಟ್ಟುವ ಬದಲು ಶುದ್ಧ ಮನಸ್ಸಿನಿಂದ ಅವನನ್ನು ಆರಾಧಿಸಬಹುದು. ಎಲ್ಲೆಲ್ಲಿ ಇರುವ ಶಿವನಿಗೆ ಶಿವಾಲಯ ಕಟ್ಟುವ ಅವಶ್ಯಕತೆ ಇಲ್ಲ ಎಂದು ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ, ನನ್ನ ಕಾಲೇ ಕಂಬ, ದೇಹವೇ ದೇಗುಲವೆಂದು ದೇವರನ್ನು ಹುಡುಕಿಕೊಂಡು ಹೋಗುವುದು ವ್ಯರ್ಥವೆಂದು ವಾದಿಸ್ತಾರೆ. ಮೂರ್ತಿ ಪೂಜೆಯನ್ನು ತಿರಸ್ಕರಿಸಿದ ಬಸವಣ್ಣ ಗುಹೇಶ್ವರನಾದ ಈಶ್ವರನನ್ನು ಭಕ್ತಿ ಭಾವದಿಂದ ಆರಾಧಿಸಬೇಕೆಂದರು. ಮೋಕ್ಷ ಸಾಧನೆಗೆ ಯಾವ ಜಪತಪಗಳು ಬೇಕಿಲ್ಲವೆಂದ ಬಸವಣ್ಣ ಎಲ್ಲರೂ ಅನುಸರಿಸಬಹುದಾದ ಸರಳ ಸೂತ್ರವನ್ನು ಜನರ ಮುಂದಿಟ್ಟರು. ಅದೆಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ ಎಂದು ಅಂತರಂಗ ಶುದ್ಧಿಯನ್ನು ಬಹಿರಂಗ ಶುದ್ಧಿಯನ್ನು ಮಾತ್ರ ಕೂಡಲ ಸಂಗಮ ಮೆಚ್ಚುತ್ತಾನೆಂದು ಅವರು ನಿತ್ಯ ಜೀವನದಲ್ಲಿ ನೈತಿಕತೆಗೆ, ಮಾನವೀಯತೆಗೆ, ಪ್ರಾಮಾಣಿಕತೆಗೆ ಹೆಚ್ಚು ಒತ್ತು ನೀಡ್ತಾರೆ. ಹೀಗಾಗಿ ಶಿವಭಕ್ತಿ, ಜಂಗಮ ಮತ್ತು ಶರಣರ ಸೇವೆ, ದಾಸೋಹಗಳಿಗೆ ಅಂದರೆ ಹಂಚಿಕೊಂಡು ಬಾಳುವುದಕ್ಕೆ ಮಹತ್ವ ನೀಡ್ತಾರೆ. ಬಸವಣ್ಣನವರು ಕಾಯಕವೇ ಕೈಲಾಸವೆಂತಾರೆ. ಕೂತು ತಿನ್ನುವುದಕ್ಕಿಂತ ದುಡಿದು ತಿನ್ನುವುದೇ ಶ್ರೇಷ್ಠ. ಜ್ಞಾನ ಭಕ್ತಿಗಳ ಜೊತೆಯಲ್ಲಿ ಕಾಯಕವು ನಮ್ಮನ್ನು ದೇವರೆಡೆ ನಡೆಸಬಲ್ಲಬಹುದು ಎನ್ನುವುದು ಅವರ ನಂಬಿಕೆಯಾಗುತ್ತದೆ. ಸಾಮಾಜಿಕವಾಗಿ ಇಂತಹ ಜಾತಿ ಕಟ್ಟಲೆಗಳನ್ನು ಮೀರಿ ಕೀಳುಭಾವನೆಯನ್ನು ಖಂಡಿಸಿದ ಬಸವಣ್ಣ ಕುಲವೆಂದು ಹೊಡೆದಾಡಬೇಡಿರೋ ಹುಚ್ಚಪ್ಪಗಳಿರ ಎಂದು ಸಾಮಾಜಿಕ ವಿಂಗಡಣೆಯನ್ನು ಹೀಯಾಳಿಸ್ತಾರೆ. ಅಯ್ಯ ಎಂದರೆ ಸ್ವರ್ಗ, ಎಲ್ಲವೋ ಎಂದರೆ ನರಕ ಎಂದು ಹೇಳುತ್ತಾ ಮಾನವನ ಮಧ್ಯೆ ಇರುವ ವ್ಯತ್ಯಾಸ ಅವರ ಸಂಸ್ಕೃತಿಯಿಂದ ಬಂದಿದೆ ಹೊರತು ಹುಟ್ಟಿನಿಂದಲ್ಲ. ಅಸ್ಪೃಶ್ಯರನ್ನು ಶರಣರ ಗುಂಪಿಗೆ ಸೇರಿಸಿಕೊಂಡ ಬಸವಣ್ಣ ಅವರನ್ನು ತಮ್ಮ ಶಿಷ್ಯರಂತೆ ಸಮಾನತೆಯಿಂದ ಕಾಣ್ತಾರೆ. ಅದು ಆ ಕಾಲಕ್ಕೆ ಶ್ರೇಷ್ಠ ಸಾಮಾಜಿಕ ಕ್ರಾಂತಿಯಾಗಿರ್ತದೆ. ಇದು ಸಮಾಜದಲ್ಲಿ ತೀವ್ರವಾದ ಬದಲಾವಣೆಗೆ ಕಾರಣವಾಗ್ತದೆ. ಬಸವಣ್ಣನವರ ಬೋಧನೆ ಹಾಗೂ ಅವರ ಮಾರ್ಗದರ್ಶನ ಸಾಮಾಜಿಕ ಧಾರ್ಮಿಕ ಆಂದೋಲನಕ್ಕೆ ಕಾರಣವಾದುದಲ್ಲದೆ ಅವರು ಕರ್ನಾಟಕ ಹಾಗೂ ದಕ್ಷಿಣದ ಉಳಿದ ಭಾಗಗಳಲ್ಲಿ ಉಂಟಾದ ಮಹತ್ತರ ಬದಲಾವಣೆಗಳಿಗೆ ಕಾರಣೀಭೂತರಾಗ್ತಾರೆ. ಅವರು ಅಂದು ಹುಟ್ಟುಹಾಕಿದ ಚಳುವಳಿ ಧಾರ್ಮಿಕ ಕ್ಷೇತ್ರವನ್ನು ಶುಚಿಗೊಳಿಸಲು ಸಹಕಾರಿಯಾದದ್ದಲ್ಲದೆ ಸಾಮಾಜಿಕವಾಗಿ ಇದ್ದಂತಹ ಅವ್ಯವಸ್ಥೆಗಳನ್ನು ಕಿತ್ತೊಗೆಯುತ್ತದೆ. ಸಾಮಾನ್ಯವಾಗಿ ಕಲ್ಯಾಣದ ಕ್ರಾಂತಿಯನ್ನು ಸಂಕುಚಿತ ದೃಷ್ಟಿಯಿಂದ ನೋಡಲಾಗ್ತದೆ. ಆದರೆ ಅದು ಅತ್ಯಂತ ಪರಿಣಾಮಕಾರಿಯಾದ ಹಲವು ಶತಮಾನಗಳವರೆಗೆ ತನ್ನ ಪ್ರಭಾವವನ್ನು ಬೀರ್ತದೆ. ಕಲ್ಯಾಣದ ಕ್ರಾಂತಿಯನ್ನು ಟರ್ಕರ ಆಗಮನದ ನಂತರ ಕಾನ್ಸ್ಟಾಂಟಿನೋಪಲ್ ನಗರದಲ್ಲಾದ ಬೆಳವಣಿಗೆಯಷ್ಟೇ ಮಹತ್ವವಾದದ್ದು, ಅತಿ ದೊಡ್ಡದು ಎಂದು ಹೇಳ್ತಾರೆ. ಹಾಗೆಯೇ ಸಮಾಜದ ಮೇಲೆ ಈ ಸುಧಾರಣೆಗಳ ಪ್ರಭಾವ, ಧಾರ್ಮಿಕ ಸುಧಾರಣೆಗಳ ಪ್ರಭಾವ